ಶಿವಾನಂದ ಹೇರೂರವರು ರಾಗ ಸಂಯೋಜನೆ ಮಾಡಿದ್ದು ಅಂತ ಕೇಳ್ತಾನೆ ಬಂದ್ವಿ. ಆದರೆ ಅವರ ಸಂಯೋಜನೆ ಅವರೇ ಹಾಡಿದ್ರೆ ಹೇಗಿರುತ್ತೆ? ಆದರೆ ಕವಿಯ ಮುಂದೆ ಹಾಡುವಂಥ ಒಂದು ಅವಕಾಶ ಅಂದರೆ ಅದು ವಿಭಿನ್ನ. ಆದರೆ ಕವಿಗೂ ಕೂಡ ಒಂದ್ಸಲಿ ಮನಸ್ಥಿತಿ ಇರುತ್ತೆ, ನನ್ನ ಭಾವನೆಗಳು ನಿಜವಾಗ್ಲೂ ನಾನು ಹೀಗೆ ಬರೆದಿದ್ನಾ ಅನ್ನುವಂಥ ಒಂದು ಪ್ರಶ್ನಾರ್ಥಕ ಚಿಹ್ನೆ ಮೂಡುತ್ತೆ. ಆದರೆ ಇಲ್ಲಿ ಸ್ವತಃ ರಾಗ ಸಂಯೋಜನೆ ಮಾಡಿದಂಥ ಸಂಗೀತ ನಿರ್ದೇಶಕರು ಕವಿಯ ಮುಂದೆ ಹಾಡುವಂಥದ್ದು ಅದು ಹೇಗಿರುತ್ತೆ, ಇದೀಗ ಸ್ವತಃ ಪಂಡಿತ್ ಶಿವಾನಂದ ಹೇರೂರವರು ಬಾಗೂರು ಮಾರ್ಕಂಡೇಯ ಅವರ ಈ ಸಾಲುಗಳನ್ನು ಹಾಡಾಗಿ ಪ್ರಸ್ತುತಪಡಿಸ್ತಾ ಇದ್ದಾರೆ.
ಬಂದ ಬಿಗಿಸಿದೆ ನನ್ನ ನಿಲ್ಲಿಸಿದೆ ಸ್ಫೂರ್ತಿಗೊಳಿಸುತ್ತ ಮನವನು ಏರು ಧ್ವನಿಯಲೊಮ್ಮೆ ನನ್ನ ಕೂಗಿ ಕರೆಯುವ ಹಾಗೆ ನಕ್ಕಳು ಏರು ದನಿಯಲೊಮ್ಮೆ ನನ್ನ ಕೂಗಿ ಕರೆಯುವ ಹಾಗೆ ನಕ್ಕಳು. ತುತ್ತನುಣಿಸಿ ಕನಸ ಬರಿಸಿ ತೂಗಿ ಕೊನೆಸುವ ಚೆಲುವಳು ಆ, ಆ, ತುತ್ತನುಣಿಸಿ ಕನಸ ಬರಿಸಿ ತೂಗಿ ಕೊನೆಸುವ ಚೆಲುವಳು ಬಿಸು ಮಾತಿನ ಹೊಸ ಭಾವವ ಬಿಸು ಮಾತಿನ ಹೊಸ ಭಾವವ ಕಿವಿಯಲು ಸುರುತ್ತ ನಗುವಳು ಏರು ದನಿಯಲೊಮ್ಮೆ ನನ್ನ ಕೂಗಿ ಕರೆಯುವ ಹಾಗೆ ನಕ್ಕಳು ಏರು ದನಿಯಲೊಮ್ಮೆ ನನ್ನ ಕೂಗಿ ಕರೆಯುವ ಹಾಗೆ ನಕ್ಕಳು ವಾರೆ ನೋಟದ ಬಾಣ ನನ್ನ ವಾರೆ ನೋಟದ ಬಾಣ ನನ್ನ ಎದೆಗೆ ನಾಟಿಸಿರುವಳು ಏರು ದನಿಯಲೊಮ್ಮೆ ನನ್ನ ಕೂಗಿ ಕರೆಯುವ ಹಾಗೆ ನಕ್ಕಳು ಏರು ದನಿಯಲೊಮ್ಮೆ ನನ್ನ ಕೂಗಿ ಕರೆಯುವ ಹಾಗೆ ನಕ್ಕಳು ಕೂಗಿ ಕರೆಯುವ ಹಾಗೆ ನಕ್ಕಳು ಕೂಗಿ ಕರೆಯುವ ಹಾಗೆ ನಕ್ಕಳು. ವರ್ಷಾ ಬಿ ಸುರೇಶ್ ಭರವಸೆಯನ್ನು ಮೂಡಿಸಿರುವ ಮತ್ತೊಬ್ಬ ಪ್ರತಿಭಾವಂತ ಗಾಯಕಿ. ವರ್ಷಾ ಬಿ ಸುರೇಶ್ ಈಗಾಗಲೇ ಸಾಕಷ್ಟು ಪ್ರತಿಷ್ಠಿತ ಸಂಗೀತ ನಿರ್ದೇಶಕರ ಜೊತೆಗೆ ಕೆಲಸ ಮಾಡಿದ್ದು, ಕೆಸೆಟ್ ಸಿಡಿಗಳಲ್ಲಿ ಹಾಡಿದಂಥ ಹೆಗ್ಗಳಿಕೆ, ಅದಲ್ಲದೆ ಇತ್ತೀಚೆಗಷ್ಟೇ ಕೀಮಾ ಪ್ರಶಸ್ತಿ ಕೂಡ ಬಂದಿರೋದು ಹೆಗ್ಗಳಿಕೆ. ದಯಮಾಡಿ ನಮ್ಮ ಚಪ್ಪಾಳಿಯನ್ನು ನೀಡ್ತಾ ಅಭಿನಂದನೆ ಖಂಡಿತ ಸಲ್ಲಿಸಲೇಬೇಕು ವರ್ಷಾ ಬಿ ಸುರೇಶ್ ಅವರಿಗೆ. ಒಂದು ಶಾಸ್ತ್ರೀಯ ಸಂಗೀತದ ಅಡಿಪಾಯ, ಅದರೊಟ್ಟಿಗೆ ಸುಗಮ ಸಂಗೀತ, ಎರಡನ್ನೂ ಕೂಡ ಸಮರ್ಥವಾಗಿ ನಿಭಾಯಿಸ್ತಾ ಹಿನ್ನೆಲೆ ಗಾಯಕಿಯಾಗುವಂತಹ ಎಲ್ಲ ಭರವಸೆಯನ್ನು ಮೂಡಿಸಿರೋದು, ಹಲವಾರು ಕೆಲಸಗಳನ್ನ ಸಂಗೀತ ಕ್ಷೇತ್ರದಲ್ಲಿ ಮಾಡ್ತಾ ಬಂದಿರೋದು ವರ್ಷಾ ಬಿ ಸುರೇಶ್. ಪ್ರತಿಷ್ಠಿತ ವೇದಿಕೆಗಳಲ್ಲಿ ಹಾಡಿರೋದು, ಕೆಸೆಟ್ ಸಿಡಿಗಳು ಕೂಡ ಹೊರಬಂದಿದೆ. ಅದೆಲ್ಲದೂ ಕೂಡ ಇನ್ನೂ ಹೆಚ್ಚಾಗಲಿ ಅಂತ ನಾವು ಅಭಿನಂದಿಸಿ ಇದೀಗ ಅವರ ಧ್ವನಿಯಲ್ಲಿ ಕೇಳೋಣ. ನಿನಗದ್ಯಾವ ನೋವಿಹುದು ಎದೆಯ ಕಾಡಿ, ಭರವಸೆಯ ತುಳಿದು ಹಳಿದು ಸುಲಿದು ಕಂಗೆಡಿಸಿದೆ ನಿನ್ನನು. ಈ ಗೀತೆಯನ್ನು ಕೇಳೋಣ. ಮತ್ತೆ ಇದು ಕೂಡ ಪಂಡಿತ್ ಶಿವಾನಂದ ಹೇರೂರವರ ರಾಗ ಸಂಯೋಜನೆ. ನೋವಿಹುದು
ರಚನೆ ಶ್ರುತ ಬಾಗೂರ್ ಮಾರ್ಕಂಡೇಯ ಸರ್ ಅವರು, ಹಾಗೆ ರಾಗ ಸಂಯೋಜನೆ ಶಿವಾನಂದ್ ಸರ್ ಅವರು. ಭಾವವೊಂದು ಭಾಷೆಯಾಗಿ ಹಾಡ ಹೇಳುತ್ತಿತ್ತು, ಹಾಡ ಹೇಳುತ್ತಿತ್ತು. ಭಾವವೊಂದು ಭಾಷೆಯಾಗಿ
ಶ್ರೀಯುತ ಬಾಗೂರು ಮಾರ್ಕಂಡೇಯ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಸಂಸ್ಥೆ ವತಿಯಿಂದ ನಾವು ಗೌರವಾರ್ಪಣೆಯನ್ನು ನೀಡುವುದಕ್ಕೆ ಮುಂದಾಗ್ತಾ ಇದ್ದೇವೆ. ದಯಮಾಡಿ ಸ್ವೀಕರಿಸಬೇಕು ಶ್ರೀಯುತ ಬಾಗೂರು ಮಾರ್ಕಂಡೇಯ ಅವರಿಗೆ ಶ್ರೀ ಗುರು ಗಾನಲಹರಿ ಸಂಗೀತ ಅಕಾಡೆಮಿಯಿಂದ ಈ ಗೌರವಾರ್ಪಣೆ. ಶ್ರೀಯುತ ಬಾಗೂರು ಮಾರ್ಕಂಡೇಯ ಅವರಿಗೆ ನಮ್ಮ ಪ್ರೀತಿಯ ಗೌರವ ಧನ್ಯವಾದಗಳನ್ನು ಅರ್ಪಿಸಲಾಗ್ತಾ ಇದೆ. ವೇದಿಕೆಯಲ್ಲಿ ಶ್ರೀಯುತ ಬಾಗೂರು ಮಾರ್ಕಂಡೇಯ ಅವರ ಹಾಡುಗಳನ್ನೇ ನಾವು ಕೇಳ್ತಾ ಇದ್ದೀವಿ. ಅದಲ್ಲದೆ ಅವರ ಕೆಲಸದ ಬಗ್ಗೆ ನಾನು ಹೇಳಿದೆ. ಇದೀಗ ಸ್ವತಃ ಜೊತೆಲೇ ಇದ್ದಾರೆ ಅಂದರೆ ಏನು ಮಾತಾಡ್ತಾರೆ ಕೇಳೋಣ. ಶ್ರೀಯುತ ಬಾಗೂರು ಮಾರ್ಕಂಡೇಯ ಅವರು. ನಮಸ್ಕಾರ. ಗುರು ಗಾನಲಹರಿ ಸಂಗೀತ ಅಕಾಡೆಮಿ ಅವ್ರಿಗೆ ಮೊದಲು ನಮಸ್ಕಾರ ಹೇಳಬೇಕು. ಅದಕ್ಕಿಂತ ಮುಂಚಿತವಾಗಿ ಗುರು ಗಾನಲಹರಿಯ ಸಂಗೀತ ಅಕಾಡೆಮಿಯನ್ನು ಸ್ಥಾಪನೆ ಮಾಡಲಿಕ್ಕೆ ಶಕ್ತಿ ಕೊಟ್ಟಂತಹ ಅವರ ಗುರು, ಆ ಗುರುವನ್ನು ಮೊದಲು ಸ್ಮರಿಸಬೇಕು ಅಂತ ಅಂದ್ಕೊಳ್ತೇನೆ. ಯಾಕೆಂದರೆ ಜನ್ಮ ಕೊಟ್ಟ ತಂದೆಯನ್ನು, ವಿದ್ಯೆ ಕೊಟ್ಟ ಗುರುವನ್ನು ನಾವು ನೆನಪು ಮಾಡಿಕೊಳ್ಳದೆ ಹೋದರೆ ಅದು ನಾವು ಮಾಡುವ ದೊಡ್ಡ ಅಪರಾಧ ಆಗಿಬಿಡುತ್ತದೆ ಅಂತ ನಾನು ಅಂದ್ಕೊಳ್ತೇನೆ. ನಾನು ಮಾತಾಡೋದು ಏನೋ ನನಗೇನು ಅಷ್ಟು ಬೇಡ ಅನಿಸುತ್ತೆ. ಯಾಕೆಂದರೆ ಈಗ ಆನಂದ್ ಮಾರ್ಲಿಗೆರೆ, ವೆಂಕಟೇಶ್ ಆಲ್ಕೋಡು ಹಾಡ್ತಾ ಇರ್ಬೇಕಾದ್ರೆ ಅವರ ಆರೋಹಣ ಅವರೋಹಣದ ಸ್ವರ ಸಾಲುಗಳಲ್ಲಿ ಎಲ್ಲೋ ತೇಲಿ ಹೋದ ಮನಸ್ಸನ್ನು ಮಾತುಗಳಲ್ಲಿ ಕಟ್ಟಿ ಹಿಡಿದಿಡುವ ಪ್ರಯತ್ನ ತುಂಬ ಕಷ್ಟವಾದದ್ದು ಅಂತ. ಯಾಕೆಂದರೆ ಅವರಿಗಿಂತಲೂ ಇನಿದನಿಯಾಗಿ ಮಾತನಾಡಲಿಕ್ಕೆ ಕವಿಗೂ ಕೂಡ ಆಗಲಾರದು. ಯಾಕೆಂದರೆ ಕವಿಯನ್ನು ಮೀರಿದ ಸ್ವರದಲ್ಲಿ ಹಾಡುವ, ಪಂಚಮದಲ್ಲಿ ಹಾಡುವ ಕೋಗಿಲೆಗಳ ಹಾಗೆ ಹಾಡುವ ಆ ಪಂಡಿತರ ಮುಂದೆ ಕವಿ ಮಾತುಗಳು ನಿರಸ ಪದಗಳು ಮಾತ್ರ ಅಂತ. ನಾನು ಒಂದು ಕಡೆ ಪಂಡಿತ್ ಪ್ರವೀಣ್ ಗೋಡ್ಕಿಂಡಿ ಅವರಿಗೆ ಒಮ್ಮೆ ಈ ಮಾತನ್ನು ಹೇಳಿದ್ದು ನನ್ನ ನೆನಪಿದೆ. ಅವರು ನನ್ನ ಗೀತೆಯೊಂದನ್ನು ಸ್ವರ ಸಂಯೋಜನೆ ಮಾಡಿ ಹಾಡಿಸಿದ್ರು ಮಂಗಳಾರವಿ ಕೈಯಲ್ಲಿ. ಅದು ಒಂದು ಧಾರಾವಾಹಿಗೆ ಆಯ್ಕೆ ಆಯಿತು. ಏಕೆ ರಾಧೆ ಮೌನ ತಳೆದೆ ಕಣ್ಣಲ್ಲಿ ಏನೇ ಕರಗಿದೆ ಅಂತ ರಾಧಾ ಕಲ್ಯಾಣದ ಧಾರಾವಾಹಿಗೆ ಟೈಟಲ್ ಸಾಂಗು. ನಮಗೆ ಆಶ್ಚರ್ಯ. ಅವರು ನಾ ಹೇಳಿದೆ, ಏನೇ ಅದು ಸ್ವರ ಸಂಯೋಜನೆ ಆಗಿ ಅದು ಕ್ರೆಡಿಟ್ ಬಂದಿದ್ರೆ ಅದು ಪಂಡಿತ್ ಪ್ರವೀಣ್ ಗೋಡ್ಕಿಂಡಿ ಅವರಿಗೆ ಬಾಗೂರು ಮಾರ್ಕಂಡೆ ಎಂದು ಕೇವಲ ಸಾಲುಗಳು ಅಷ್ಟೇ. ನನಗೆ ನನ್ನ ಮನಸ್ಸಿಗೆ ಅನ್ನಿಸಿದ ಅಥವಾ ಯಾವುದೋ ಸಮಯೋಚಿತವಾಗಿ ಬರೆದ ಸಾಲುಗಳನ್ನು ಆ ಸ್ವರ ಸಾಮ್ರಾಟರು ಅದನ್ನು ಹುಡುಕಿ ಅಷ್ಟು ಚಂದವಾಗಿ ಬಿಡಿಸಿ ಸ್ವರ ಆವರಣಗೊಳಿಸಿ ಗಾಯಕನೊಬ್ಬನ ಕೈಯಲ್ಲಿ ಕೊಟ್ಬಿಡ್ತಾರೆ. ಆ ಗಾಯಕ ಆ ಸ್ವರಗಳನ್ನು ತನ್ನದೇ ಆಗಿಸಿಕೊಂಡು ಅತ್ಯಂತ ಅದ್ಭುತವಾಗಿ ಪ್ರಸ್ತುತಪಡಿಸಿದಾಗ ಆ ಶ್ರೇಷ್ಠತೆ ಏನಿದೆಯಲ್ಲ, ಅದರ ಅಭಿನಂದನೆ ಏನಿದೆಯಲ್ಲ, ಅದರ ಕೃತಜ್ಞತೆ ಏನಿದೆಯಲ್ಲ, ಆ ಗಾಯಕ ಸ್ವರ ಸಂಯೋಜಕನ ಜೊತೆಗೆ ಈ ಕವಿಗೂ ಲಭ್ಯ ಆಗ್ಬಿಡುತ್ತೆ. ಅಂತ ಲಭ್ಯತೆಯ ನಡುವೆ ನಿಂತಿದ್ದೇನೆ ನಾನು. ನಮಗೆ ಶಿವಾನಂದ ಹೆರೂರವರು ತುಂಬ ಇತ್ತೀಚಿನ ನನಗೆ ಪರಿಚಯ. ಅವರು ನನಗೆ ನಮ್ಮ ಮನೆಗೆ ಒಮ್ಮೆ ಬಂದರು. ನಾನು ಈ ಮಾತನ್ನು ಹೇಳಲೇಬೇಕು. ಅವರು ತುಂಬ ವಿನಯವಾಗಿ ಬಂದು ನಿಂತ್ಕೊಂಡು, ಏನು ಶಿವಾನಂದ ನಮಸ್ಕಾರ ಅಂತ. ನಾನು ಸಾಮಾನ್ಯವಾಗಿ ಸಂಗೀತಗಾರರು ಅಂದರೆ ನನಗೇನೋ ಭಾರಿ ಖುಷಿ ಅವರನ್ನು ನೋಡೋದು, ಅವರೊಡನೆ ಮಾತನಾಡೋದು ತುಂಬ ಖುಷಿ. ಬನ್ನಿ ಅಂತೀವಿ. ನಮ್ಮಲ್ಲಿ ನನ್ನ ಸಹಧರ್ಮಿಣಿ ಅವರಿಗೆ ಕಾಫಿ ಉಪಚಾರ ಮಾಡುವುದು ನಮ್ಮ ಏನೋ ಸಂಸ್ಕಾರ ಅಂತ ಅಂದ್ಕೊಂಡಿರ್ತೀವಿ. ಅವರು ಬಂದು ವಿನೀತವಾಗಿ ನಿಮ್ಮ ಗೀತೆಗಳನ್ನು ಸ್ವರ ಸಂಯೋಜನೆ ಮಾಡಬೇಕು ಅಂದರು. ಯಾಕಪ್ಪ ಈಗ ಮಾಡ್ತೀರಾ ಅಂತ ಕೇಳಿದೆ. ಅವರು ನಕ್ಕರು. ಯಾಕೆಂದರೆ ಈಗ ಇಲ್ಲಿ ನಿಮ್ಮ ಎದುರಿಗೆ ನನ್ನ ಅಣ್ಣನ ಸ್ಥಾನದಲ್ಲಿ ಕೂತಿರುವ BV ಶ್ರೀನಿವಾಸ್ ಇದ್ದಾರೆ. ಅದೇನೋ ಅವಿನಾಭಾವ ಸಂಬಂಧಗಳನ್ನು ಪಡ್ಕೊಂಡ ನಾನು ಕವಿತೆ ಬರೆದಾಗಲ್ಲ ಅವರು ಎದುರಿಗೆ ನಾನು ಹೇಳ್ತೀನಿ, ಈ ಥರದ್ದು ಹೊಸ ಕವಿತೆ ಬರೆದಿನಿ, ನೀನು ಕವಿತೆ ಹೇಳೋದಾದ್ರೆ ನಾನು ನಿಮ್ಮ ಮನೆಗೆ ಬರಲ್ಲ ಅಂತ ಹೇಳ್ತಾರೆ ಅವರು. ನಾನು ಅವರನ್ನು ಆಮಂತ್ರಿಸೋದು ಹೇಗೆ ಅಂದರೆ, ಇವತ್ತು ನಾವು ಮಿರ್ಚಿ ಮಾಡಿದ್ದೀವಿ, ಮಂಡಕ್ಕಿ ಮಾಡಿದ್ದೀವಿ, ಬರ್ತೀರಾ ಇಲ್ವಾ ಅಂತ.
ಮಿರ್ಚಿಗೆ ಬರ್ತೀನಿ ಅಂತಾರೆ. ಮಿರ್ಚಿಗೆ ಬಂದ ತಕ್ಷಣ ಮೆಲ್ಲಕ್ಕೆ ಒಂದು ಕವಿತೆ ಹೇಳ್ತೀನಿ, ಮತ್ತೆ ಸಂವಾದ ಬೆಳೆಯುತ್ತೆ, ಮಾತು, ಆ ಬಾಲ್ಯ, ಇದೆಲ್ಲ ಹೀಗೆ. ಆದರೆ ಆ ಸಂಗೀತಗಾರನ ಕಂಡ್ರೆ ಅದೇನೋ ನಮಗೆ ಹಾಗನ್ಸ್ಬಿಟ್ಟಿದೆ. ಹಾಗೆ ಶಿವಾನಂದ ಹೆರೂರವರು ನಮ್ಮ ಮನೆಗೆ ಬಂದಾಗ ಇಂಥದೇ ಆತಿಥ್ಯದ ಮುಖಾಂತರ ಮಾತನಾಡ್ತಾ ಹೋದಾಗ ಅವರು ಕೆಲವಾರು ಗೀತೆಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ, ಸ್ವರ ಸಂಯೋಜನೆ ಮಾಡಿದ್ದೀನಿ ಅಂದರು. ಶಿವಾನಂದ್ ಸರ್, ಒಂದು ಮಾತು ನಿಮಗೆ ಸತ್ಯ ಹೇಳ್ತೀನಿ, ಈಗಾಗಲೇ ನಾಡಿನ ಖ್ಯಾತ ಸಂಗೀತ ನಿರ್ದೇಶಕರು, ನನ್ನ ಆತ್ಮೀಯರ ಸುಮಾರು ಅವರು ಪ್ರತಿಭಾನ್ವಿತರು ಮಾಡಿಬಿಟ್ಟಿದ್ದಾರೆ. ನೀವು ಮಾಡ್ತೀರಾ, ಇಲ್ಲ ಅಂತ ಹೇಳಲ್ಲ, ಆದರೆ ಕೆಲವೊಬ್ಬರ ಕೆಂಗಣ್ಣಿಗೆ ನೀವು ಗುರಿ ಆಗಬೇಕಾಗತ್ತೆ. ಬಾಗೂರು ಮಾರ್ಕಂಡೇಯ ಏನೂ ಅಲ್ಲದ ನನ್ನಂಥವನ ಗೀತೆಗಳನ್ನು ನೀವು ಆಯ್ಕೆ ಮಾಡಿಕೊಂಡ್ರೆ ನಿಮಗೆ ಪ್ರಾಪ್ತವಾಗಬಹುದಾದ ಮಾನ ಸನ್ಮಾನಗಳು, ಪ್ರಶಸ್ತಿಗಳು ಕೆಲವೊಮ್ಮೆ ನಿಮ್ಮನ್ನ ಕೈ ಬಿಟ್ಟು ಹೋಗೋಕ್ಕೂ ಕೂಡ ಸಾಧ್ಯತೆ ಇದೆ. ಅಂದರೆ ನಾನು ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, ನನಗೆ 2-3 ವಿಷಯ ಆಗಲ್ಲ. ಒಂದು, ರಾಜಕೀಯ ಇಷ್ಟ ಆಗಲ್ಲ. ಎರಡನೇದು, ನನಗೆ ಸ್ವಾಮಿಗಳ ಬಗ್ಗೆ ನಂಬಿಕೆ ಇಲ್ಲ. ಮೂರನೇದು, ಮನಸ್ಸಿನಲ್ಲಿ ಒಂದು, ಎದರಲ್ಲಿ ಒಂದು, ಒಳಗೊಂದಿದ್ರೆ ನನಗೆ ಇಷ್ಟ ಆಗೋಲ್ಲ. ಆ ಕಾರಣಕ್ಕೆ ನಾನು ಈಗ ಹೇಳಿದೆ ಅವ್ರಿಗೆ, ಪಾಪ ಅವರು ನೊಂದ್ಕೊಂಡ್ರು ಏನೋ ಗೊತ್ತಿಲ್ಲ, ಆದರೂ ಛಲ ಬಿಡದ ತ್ರಿವಿಕ್ರಮನಂತೆ ಸ್ವರ ಸಂಯೋಜನೆ ಮಾಡಿಬಿಟ್ಟಿದ್ದಾರೆ. ನನಗೆ ಕೇಳಿಸಿಲ್ಲ ಹಾಡುಗಳನ್ನು. ಅವ್ರು ಏನೇಳಿದ್ರು ಗೊತ್ತಾ, ನೀವು ವೇದಿಕೆಯಲ್ಲಿ ಕೂತಿರ್ಬೇಕು, ನಾನು ಹಾಡು ಕೇಳಿಸ್ಬೇಕು ಅಂದರು. ಆಯಿತು ಮಹಾನ್ ಭಾವ್ರೆ, ಕೇಳ್ತೀನಿ ಅಂತ ಹೇಳಿದೆ. ನಿಜವಾಗ್ಲೂ ಎಷ್ಟು ಚೆಂದಾಗಿ ಸ್ವರ ಸಂಯೋಜನೆ ಮಾಡಿದರೆ. ನನ್ನದು ಏನೂ ಅಲ್ಲದ ಪದ ಅಂದರೆ ಸಮಯೋಚಿತವಾಗಿ ಬರೆಯಬಹುದಾದ ಕವಿತೆಯ ಸಾಲುಗಳನ್ನು ಸ್ವರ ಸಂಯೋಜಕ ಎಷ್ಟು ಚೆಂದಾಗಿ ಪದ ಜೋಡಣೆ ಮಾಡ್ತಾರೆ, ಸ್ವರ ಸಂಯೋಜನೆ ಮಾಡ್ತಾರೆ ಅಂದರೆ ನಮಗೆ ಆಶ್ಚರ್ಯ ಅನಿಸುತ್ತೆ. ಕೇಳುವಾಗ ಎಷ್ಟು ಚೆನ್ನಾಗಿದೆ ಅನಿಸುತ್ತೆ ಅಲ್ವಾ. ಆ ಎಲ್ಲ ಕ್ರೆಡಿಟ್ ಕೂಡ ಶಿವಾನಂದ ಹೆರೂರವ್ರಿಗೆ ಅಂತ ನಾನು ಹೇಳ್ತೀನಿ. ಇನ್ನೊಂದು ಗುರುತರ ಜವಾಬ್ದಾರಿ, ಆ ಸಂಗೀತ ಸ್ವರ ಸಂಯೋಜನೆಯನ್ನ ತಾನು ಅದನ್ನ ರಿಸೀವ್ ಮಾಡಿಕೊಂಡು ತಾನೇ ಗಾಯನವಾಗಿ ಪ್ರಸ್ತುತಪಡಿಸುವ ಗಾಯಕರ ಹೊಣೆ ಅತ್ಯಂತ ಹಿರಿದಾದದ್ದು. ನಾನು ಅದಕ್ಕೆ ಆ ಗಾಯಕರಿಗೆ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತೀನಿ. ಯಾಕೆಂದ್ರೆ ಅವರು ಇಲ್ಲದೆ ಹೋದ್ರೆ ಗಾಯನಕ್ಕೆ ಏನೂ ಇಲ್ಲ. ನಾನು ಎಷ್ಟೋ ಪುಸ್ತಕಗಳು, 54 ಪುಸ್ತಕಗಳನ್ನು ಬರೆದಿದ್ದೀನಿ. ನನಗೆ ಸಾಕಷ್ಟು ಪ್ರಶಸ್ತಿಗಳು ಬಂದಿರ್ಬೋದು, ಆ ಮಾತು ಬೇರೆ. ಆದರೆ ಆ ಪುಸ್ತಕದಲ್ಲಿರುವ ಕವಿತೆಗಳನ್ನು ಹೆಕ್ಕಿ ಅದಕ್ಕೆ ಸ್ವರ ಸಂಯೋಜನೆ ಮಾಡಿ ನಿಮ್ಮ ಅಭಿಮಾನಿಗಳ ಎದುರು ಅದನ್ನು ಪ್ರಸ್ತುತಪಡಿಸ್ತಾರಲ್ಲ, ಅದು ದೊಡ್ಡ ವಿಷಯ. ಅಂತ ದೊಡ್ಡ ವಿಷಯಕ್ಕೆ ನಾನು ಋಣಿಯಾಗಿರ್ಬೇಕು, ನಿಜವಾಗ್ಲೂ ಋಣಿಯಾಗಿರ್ತೀನಿ. ಕಲಾವಿದ ಬಂಧುಗಳು ಇಂಥದ್ದೊಂದು ಹಸನಾದ ವಾತಾವರಣವನ್ನು ಸೃಷ್ಟಿ ಮಾಡ್ತಾರಲ್ಲ, ಅದೇ ದೊಡ್ಡದು. ಯಾಕೆಂದರೆ ನಮ್ಮ ಹಿಂದೆ ಮಾತನಾಡುವಾಗ ಲಹರಿ ವೇಲು ಸರ್ ಅವರು ದೊಡ್ಡ ಸಂಸ್ಥೆಯ ಮಾಲೀಕರು. ಅವರು ಮಾತನಾಡುವಾಗ ತುಂಬ, ಈಗ ಅವ್ರಿಗೆ ಎಷ್ಟು ವಯಸ್ಸು ಅಂತ ಕೇಳಬೇಡಿ, ಯಾಕೆಂದರೆ ಅವರು ಯಾವಾಗಲೂ ನವತರುಣನಾಗಿ ಇರ್ತಾರೆ. ಅವರ ಡ್ರೆಸ್ ಕೋಡ್ ಸದಾ ಬ್ಲಾಕ್ ಇರುವ ಡ್ರೆಸ್ ಕೋಡ್ನಲ್ಲಿ ಬರುವವರು ಇವತ್ತು ಕೆಂಪು ಡ್ರೆಸ್ನಲ್ಲಿ ಬಂದಿದೆ. ಕಾರಣ ಇಷ್ಟೇ, ಕ್ಷೇತ್ರದಲ್ಲಿ ಆಗುತ್ತಿರುವ ಇದರ ಬಗ್ಗೆ ಏನೋ ಪ್ರತಿಭಟನೆ ತೋರುವ ಉದ್ದೇಶದಿಂದ ಬಂದಿದ್ದಾರೇನೋ ಅಂತ ನಾನಾದರೂ ಭಾವಿಸಿದ್ದೇನೆ. ಅಂದರೆ ಅಂಥವರು. ಆಮೇಲೆ ಸಂಗೀತಕ್ಕೆ ಈಗ ಇಲ್ಲಿ ದಂಪತಿಗಳಿಬ್ಬರನ್ನ ಸನ್ಮಾನಿಸಿದರು. ನಿಜವಾಗ್ಲೂ ಆಶ್ರಯದಾತರು ಬೇಕು. ಸಂಗೀತ ನಮ್ಮಲ್ಲಿ ಸಂಗೀತಗಾರರು ಯಾರು ಶ್ರೀಮಂತರಿಲ್ಲ ನನಗನಿಸಿದ ಮಟ್ಟಿಗೆ. ಅವರೆಲ್ಲರೂ ಶ್ರೀಮಂತರಾಗಿದ್ದರೆ ಅಂದರೆ ಅದೆಲ್ಲೋ ಬೇರೆ ಅಂತ ನಾನು ಭಾವಿಸ್ತೀನಿ. ಅವರು ನಿಜವಾಗ್ಲೂ ಸಂಗೀತಗಾರರು ಸರಸ್ವತಿಯ ವರಪುತ್ರರು. ಅವರನ್ನು ಕಾಪಿಡುವುದಕ್ಕೆ ನಮಗೆ ಆಶ್ರಯದಾತರು ಬೇಕು. ಹಿಂದೆ ರಾಜಾಶ್ರಯ ಇರ್ತಿತ್ತು, ಈಗ ರಾಜಕೀಯದವ್ರು ಬಿಡಿ, ನಮ್ಮ ಕಡೆ ಅವರು ಈ ಕಡೆ ಬರೋದಿಲ್ಲ. ಅವರು ಸದಾ ತಮ್ಮ ಕೆಸರ ಎರಚಾಟಗಳಲ್ಲಿ ಲಾಭ ಲೋಭಿಗಳಾಗಿ ಈಹದ ಜಂಜಡವನ್ನ ನಮ್ಮಂಥವ್ರ ಪಾಲಿಗೆ ಬಿಟ್ಬಿಟ್ಟು ಅವರು ಬೇರೆ ಯಾವುದೋ ರೆಸಾರ್ಟ್ಗಳಲ್ಲಿ ಇರ್ತಾರೆ. ಅಂಥವುಗಳ ನಡುವೆ ಹೀಗೆ ಹಸನಾಗಿ ಒಂದು ಕಾರ್ಯಕ್ರಮವನ್ನ ಮಾಡುವುದಿದೆಯಲ್ಲ, ಅದು ದೊಡ್ಡ ಮನಸ್ಸಿನ ಸ್ಥಿತಿ. ಪುಟ್ಟರಾಜ ಕವಿ ಗವಾಯಿಗಳು ಶಿವಾನಂದ ಹೆರೂರಿಗೆ ಎಲ್ಲ ಭಾಗ್ಯಗಳನ್ನ ಕರುಣಿಸ್ಲಿ ಅಂತ ಹೇಳ್ತೀನಿ. ಇನ್ನು ಈ ಗಾಯಕರು ಹಾಡುವಾಗ ನಾನು ಒಂದು 2-3 ಮಾತನ್ನ ಹೇಳಬೇಕು. ನಾನು ಅಷ್ಟು ಪಕ್ವದ ಮನಸ್ಸಿನವನೇನೂ ಅಲ್ಲ. ನಾನು ಇನ್ನೂ ಚಿಕ್ಕವನು. ಆಗ ಶ್ರೀನಿವಾಸ್ ಹೇಳ್ಬೇಕಾದ್ರೆ ನನ್ನ ಮೇಲಿನ ಪ್ರೀತಿಯಿಂದ 50 ವರ್ಷ ಅಂತ ಹೇಳ್ಬಿಟ್ಟ. ನನ್ನ ಶ್ರೀಮತಿ ನನ್ನ ಮುಖ ನೋಡ್ತಾ ಇದ್ರು, 50 ಅಂತ ಹೇಳಿ. ಅಂದ್ರೆ ಪಕ್ವ ಮನಸ್ಸು ಅಲ್ಲ. ನಾನು ಒಂದ್ ಕಡೆ ಬರಿತೀನಿ, ನಿನ್ನ ಬರಳಿಗೆ ಬರುವ ಮುನ್ನ ಏನೆಲ್ಲ ಆಸೆ, ಕಷ್ಟ ನಷ್ಟ ತುಂಬಿಕೊಡುವ ಏನೋ ಮೋಹಪಾಸೆ, ಇಂದು ನಿನ್ನಡಿಗೆ ಬಂದೆ ಬೇಡಲಾರೆ ಏನೋ, ಮುಖ್ಯ ಪ್ರಾಣ ನೀನು ನನ್ನವನಾದ ಮೇಲೆ ಬೇಡಲಿ ಇನ್ನೇನು ಅಂತ. ನಿನ್ನ ಕೃಪೆಯ ಧನ್ಯತೆಯ ಭಾಗ್ಯ ನನ್ನ ಪಾಲಿಗೆ ಕೊಟ್ಟುಕೊಳ್ಳುವ ಲೆಕ್ಕ ಶೂನ್ಯ, ಬೇಡ ಏನು ನಾಳೆಗೆ. ಪುಣ್ಯಮೂರ್ತಿ ಭವ್ಯ ರೂಪು ಕಣ್ಣ ತುಂಬಿಕೊಂಡಿದೆ, ಪಾಪ ಕಳೆವ ಅಭಯ ಹಸ್ತದೊಲುಮೆಯನಿಗೆ ಲಭಿಸಿದೆ. ಕಾಯುವ ತಂದೆ ತಾಯಿ ಬಂಧು ಬಳಗ ಎಲ್ಲ ಮುಖ್ಯ ಪ್ರಾಣನು
ಕರುಣಿನಿಂದ ಕಾಯುತ್ತಿರಲು ಬೇರೆ ಬೇಕೇನೋ, ಒಂದು ಮನಸ್ಸಿನ ಸ್ಥಿತಿ ರೀಚ್ ಆದ್ಮೇಲೆ ನಮಗೆ ಬೇರೆ ಏನು ಬೇಕಾಗೋಲ್ಲ ಅಂತ ಅನ್ಸುತ್ತೆ. ಕೇವಲ ಜೀವನೋಪಾಯಕ್ಕೆ ಅನ್ನ, ಆಹಾರ, ಒಂದು ತುಂಡು ಬಟ್ಟೆ ಇದ್ರೆ ಸಾಕಾಗುತ್ತೆ. ಅದರ ಮೇಲೆ 50ರ ನಂತರ ಏನು ಮಾಗಬೇಕು ಅಂದ್ರೆ ಸಮಾಜಕ್ಕಾಗಿ, ನನಗಾಗಿ ಕೊಟ್ಟ ಈ ಭೂಮಿಗಾಗಿ ನಾವು ಏನಾದರೂ ಕೊಡುವಂಥದ್ದಾಗಬೇಕು. ನಾವು ಇಡೀ ಪ್ರಪಂಚಕ್ಕೆ ಏನು ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಆದರೆ ನಮ್ಮ ಅಕ್ಕಪಕ್ಕ ಇರುವ ನಮ್ಮ ಗೆಳೆಯರು, ನಮ್ಮ ಸಂಬಂಧಿಗಳು, ಯಾರಿಗೋ ಒಬ್ಬರಿಗಾದರೂ ಉಪಕಾರ ಮಾಡುವ ಒಂದು ಮನೋಧರ್ಮವನ್ನು ತಾಳಬೇಕು. ನಮ್ಮ ಮನಸ್ಸು ಮಾಗಬೇಕು. ಆ ಮಾಗಿದಾಗ ಆಡುವ ಮಾತೇ ಬೇರೆ ಆಗೋಗ್ಬಿಡುತ್ತೆ. ಅದಕ್ಕೆ ಕರುನಾಡ ತಾಯಿ ಇವಳ ಮರೆಯಬೇಡಿ, ಇಲ್ಲೇ ಹುಟ್ಟು ಉಂಡು ನಲಿದು ತಾಯಿ ಕೊರಳ ಕೊಯ್ಯಬೇಡಿ, ಎದೆಯಲ್ಲಿ ಹೊರ ಹೊಮ್ಮಲಿ ಕನ್ನಡದ ಹಾಡು, ಕಣ್ಣೆವೆ ಹರಿವನಕವು ಬೆಳೆಯಲಿ ಕರುನಾಡು ಅಂತ ಒಂದ್ ಕಡೆ ಬರೆದ ನನ್ನ ಸಾಲುಗಳು ನನಗೆ ನೆನಪಾಗ್ತವೆ. ಯಾಕೆ ಈ ಮಾತುಗಳನ್ನು ಹೇಳಿದೆ ಅಂದ್ರೆ, ಈ ಕನ್ನಡದ ನೆಲ ಅಂತ ಅದ್ಭುತವಾದ ಪುಣ್ಯ ಭೂಮಿ. ಈ ಭೂಮಿಯಲ್ಲಿ ಹುಟ್ಟುವುದೇ ಭಾಗ್ಯ. ಆ ಭಾಗ್ಯದ ಜೊತೆಗೆ ಇಂಥ ಕಾರ್ಯಕ್ರಮಗಳನ್ನ ಮಾಡಿ ನಮ್ಮನ್ನ ಕರೆಸಿ ನಮ್ಮ ಗೀತೆಯನ್ನ ಹಾಡಿಸೋದು ರಾಮ ಆ ಶ್ರೀ ಗುರು ರಾಯರ ಕೃಪೆ ನನ್ನ ಮೇಲಾಗಿದೆ ಅಂತ ಭಾವಿಸಿದ್ದೇನೆ. ಅದೇನಾಗಿದ್ರೂ ರಾಯರ ಕೊಟ್ಟ ಭಿಕ್ಷೆ ಅಂತ ಮಾತ್ರ ಭಾವಿಸ್ತೀನಿ. ಇದು ನನ್ನದಲ್ಲ, ಆತ ನುಡಿಸಿದ ಏನೋ ಕೆಲವೊಂದು ಸಾಲುಗಳನ್ನು ಬರೆದಿದ್ದೇನೆ. ಅದು ಆ ಪುಣ್ಯದ ಫಲದಲ್ಲಿ ಶಿವಾನಂದ ಹೆರೂರರಿಗೂ, ವೆಂಕಟೇಶ್ ಆಲ್ಕೊಡವರಿಗೂ, ಆನಂದ ಮಾಲಿಗೆ ಆಡಿದವರು ಎಲ್ಲರಿಗೂ ಪ್ರಾಪ್ತವಾಗಲಿ ಎನ್ನುವುದು ನನ್ನ ಆಸೆ. ಆಮೇಲೆ